ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿ.ಸಿ. ಫಿಶ್ ಮನೋಜ್, ಚಿಕ್ಕಮಗಳೂರು. ಇವತ್ತು ನಾನು ಲೈನ್ಸಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಕಸ್ಟಮರ್ ನಿಲ್ಲಿಸಿ ಜಿಲೇಬಿ ಇದೆ ಅಂತ ಕೇಳೋದು. ಇದೇ ಸರ್ ಅಂತ ಕೇಳಿದೆ. ಜಿಲೇಬಿ ಸಿಕ್ಕಾಪಟ್ಟೆ ಮುಳ್ಳಲ್ವಾ ಸರ್ ಅಂತ ಕೇಳೋದು. ಜಿಲೇಬಿಯಲ್ಲಿ ಸರ್ ಮುಳ್ಳು ಬರುತ್ತೆ, ಬೆನ್ನಲ್ಲಿ ಮಾತ್ರ ಮುಳ್ಳು ಬರೋದು. ಜಿಲೇಬಿಯಲ್ಲಿ ಮಾಂಸದಲ್ಲಿ ಮುಳ್ಳು ಬರಲ್ಲ ಅಂತ ಹೇಳಿದೆ. ಅವ್ರು ನಂಬಿಲ್ಲ. ಅವ್ರು ಜಿಲೇಬಿ ತಿಂದಿರೋದು ಗೊತ್ತಿಲ್ಲ ನನಗೆ, ಬಟ್ ನಾನು ಸಂಪಲ್ ಮಾಡಿ ಕೊಟ್ಟೆ ಅವರಿಗೆ. ಬಟ್ ಪಾಸ್ ಆಯಿತು. ಜಿಲೇಬಿಯಲ್ಲಿ ಮುಳ್ಳಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಿಲೇಬಿಯಲ್ಲಿ ಮುಳ್ಳು ಬರಲ್ಲ, ಬೆನ್ನಲ್ಲಿ ಮಾತ್ರ ಮುಳ್ಳು ಬರುತ್ತೆ, ಮಾಂಸದಲ್ಲಿ ಮುಳ್ಳು ಬರಲ್ಲ. ಈ ಜಿಲೇಬಿ ನಮ್ಮ ಲೋಕಲ್ ಜಿಲೇಬಿ, ಚಿಕ್ಕಮಗಳೂರು ಲೋಕಲ್ ಇರೋ ಜಿಲೇಬಿ. ಅದಕ್ಕೆ ಹೊಟ್ಟೆ ಒಳಗೆ ಆ ಥರ ಗ್ರೀನ್ ಬರುತ್ತೆ. ಸುಮಾರು ಜನ ಇದನ್ನು ಹಳೆ ಮೀನು ಅನ್ಕೊತಾರೆ. ಹಳೆ ಮೀನು ಅಲ್ಲ, ಫ್ರೆಶ್ ಮೀನು ಇದು. ಆ ಗ್ರೀನ್ನ ಕಟ್ ಮಾಡಿ ನೀವು ತೆಗೆದುಬಿಟ್ರೆ ನಿಮಗೆ ಕೈ ವಂಶ ಬರಲ್ಲ. ನೀವು ಸ್ವಲ್ಪ ದೇಷ್ಟು ಹೊತ್ತು ಅಂದ್ಕೊಂಡ್ಬಿಟ್ಟು ಆ ಗ್ರೀನ್ ಬಿಟ್ಟರೆ ನಿಮಗೆ ಕೈ ಬರುತ್ತೆ. ಆ ಕಸ್ಟಮರ್ ಅನ್ಕೊತಾರೆ ಇದು ಹಳೆ ಮೀನು ಅಂದ್ಕೊಂಡ್ಬಿಡ್ತಾರೆ. ಆದರೆ ಇದನ್ನು ನಾವು ಕ್ಲೀನ್ ಮಾಡಿದ್ರೆ ಕಟ್ ಮಾಡಿ ತೆಗಿತೀವಿ, ಬಟ್ ಮನೇಲಿ ಕ್ಲೀನ್ ಮಾಡಿದ್ರೆ ಕಟ್ ಮಾಡಿ ತೆಗಿಯಲ್ಲ. ಆ ಕ್ಲೀನಿಂಗ್ ವೀಡಿಯೋನೇ ಇದು. ನೆಕ್ಸ್ಟ್ ಟೈಮ್ ಜಿಲೇಬಿ ನೋಡ್ಬೇಕಾದ್ರೆ ಅದ್ರ ಗ್ರೀನ್ ಇದ್ದರೆ ತೆಗೆಸ್ಬಿಡಿ, ಭಾರಿ ಚೆನ್ನಾಗಿ ಬರುತ್ತೆ. ಬಾಯ್ ಫ್ರೆಂಡ್ಸ್.